ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಇವತ್ತು ನಾನು ಬೆಂಗಳೂರಿಂದ ತಿರುಪತಿಗೆ ಬೈಕಲ್ಲಿ ಬಂದಿದ್ದೀನಿ. ಯಾಕೆ ಬೈಕಲ್ಲಿ ಬಂದಿದ್ದಂದರೆ, ಕೆಳಗಡೆ ತಿರುಪತಿಯಲ್ಲಿ ತುಂಬ ನೋಡಬೇಕಾದ ದೇವಾಲಯಗಳು ತುಂಬ ಇದೆ. ಅವನ್ನೆಲ್ಲ ನೋಡ್ಲಿಕ್ಕೆ ಬಂದಿದ್ದೀನಿ. ಇವತ್ತು ಒಂದು ಫೇಮಸ್ ಆದ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ. ಹೊಸ್ದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬನ್ನಿ ಹೋಗೋಣ. ಇವತ್ತು ತಿರುಪತಿಯಲ್ಲಿ ಒಂದು ಫೇಮಸ್ ಆದ ದೇವಸ್ಥಾನ ತೋರಿಸ್ತೀನಿ, ಬನ್ನಿ ಮತ್ತೆ ಹೋಗೋಣ. ಇದು ಕನ್ನಡ ಚಾನೆಲ್ ಬ್ರೋ. ಈ ದೇವಸ್ಥಾನದ ಹೆಸರು ವಕಲಮಾತಾ ದೇವಸ್ಥಾನ. ಇದು ತುಂಬಾ ಹಳೇದಾದ ದೇವಸ್ಥಾನ. 500 ವರ್ಷಕ್ಕಿಂತ ಹೆಚ್ಚು ಚರಿತ್ರೆ ಇರುವ ದೇವಸ್ಥಾನ ಇದು. ಇದು ವೆಂಕಟೇಶ್ವರ ಸ್ವಾಮಿ ತಾಯಿಯೇ ದೇವಸ್ಥಾನ. ಇದು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಇದು 5 ಎಕರೆದಲ್ಲಿ ಈ ದೇವಸ್ಥಾನ ಇರುತ್ತೆ. ಸಿಕ್ಕಾಪಟ್ಟ ಬ್ಯೂಟಿಫುಲ್ ಆಗಿ ಒಂದು ಕಲ್ಲು ಬಂಡೆ ಮೇಲೆ ಇದೆ ಈ ದೇವಸ್ಥಾನ. ಸ್ವಲ್ಪ ಎತ್ತರದಲ್ಲಿದೆ, ನಡ್ಕೊಂಡು ಹೋಗಬಹುದು. ಆ ತರ ಅರೇಂಜ್ಮೆಂಟ್ಸ್ ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ. ಇದು ರೀಸೆಂಟ್ ಆಗಿ ಮತ್ತೆ ರೀಸೆಟ್ಟಿಂಗ್ ಮಾಡಿದ್ದಾರೆ ಈ ದೇವಸ್ಥಾನ. ಹಳೇದ ಇತ್ತು ಮೊದಲು, ಮತ್ತೆ ಹೊಸದಾಗಿ ಎಲ್ಲ ರೀಕಂಡೀಷನ್ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿದೆ ಈ ದೇವಸ್ಥಾನ. ತಿರುಪತಿಗೆ ಬಂದಾಗ ನೀವು ಈ ದೇವಸ್ಥಾನವನ್ನು ಮಸ್ಟ್ ವಿಸಿಟ್ ಮಾಡಿ. ನೀವು ತುಂಬಾ ನೀವು ಇಲ್ಲಿಂದ ತಿರುಪತಿ ಬೆಟ್ಟ ಎಲ್ಲ ನೀವು ನೋಡ್ಬೋದು. ನೋಡಿ ಕಾಣ್ತಿದ್ದೀರಲ್ವಾ, ಅಷ್ಟು ಬ್ಯೂಟಿಫುಲ್ ಪ್ಲೇಸ್ ಇದು. ಈ ದೇವಸ್ಥಾನ ಇರೋದಂತೂ ಎಲ್ಲಿ ಅಂದ್ರೆ, ಈ ಊರ ಹೆಸರು ಪೇರೂರು ಅಂತ. ಪೇರೂರು ಬಂಡೆ ಮೇಲೆ ಇರುತ್ತೆ ಈ ದೇವಸ್ಥಾನ. ತಿರುಪತಿಗೆ 10 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ನೀವು ತಿರುಪತಿಗೆ ಹೋಗಿನೂ ಬರ್ಬೋದು. ನೀವು ಬೆಂಗಳೂರಿಂದ ಬರ್ಬೇಕಾದ್ರೆ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಬರುತ್ತೆ. ತಿರುಪತಿಗಿಂತ ಮುಂಚೆನೆ ಈ ದೇವಸ್ಥಾನ. ನೀವು ಓನ್ ವೆಹಿಕಲ್ ಅಲ್ಲಿ ಬರಂಗಿದ್ರೆ ಪೇರೂರು ವಕಲೇಶ್ವರ ದೇವಸ್ಥಾನ ಅಂತ ನೀವು ಗೂಗಲ್ ಅಲ್ಲಿ ಹಾಕಿದ್ರೆ ನಿಮ್ಗೆ ಇಲ್ಲಿ ಕರ್ಕೊಂಡು ಬಂದ್ಬಿಡುತ್ತೆ. ವೆರಿ ಈಜಿ, ಬೈಪಾಸ್ ಅಲ್ಲೇನೆ ಇದೆ, ಇದು ಹೈವೇಲೇನೆ ಹತ್ತಿರದಲ್ಲೇ ಇರುತ್ತೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬೈ ಬೈ, ಸಿ ಯು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ನಮಸ್ಕಾರ.